75 ಇಯರ್ಸು ಈ ರೇಂಜು ಫಿಸಿಕ್. ನಮ್ಮ ಪೇರೆಂಟ್ಸ್ಗೆ ಈ ಥರ ಫಿಸಿಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೆಲ್ತಿ ಆ್ಯಂಡ್ ಫಿಟ್ ಆಗಿದ್ರೆ ಸಾಕು. ನಿಮ್ಮ ಪೇರೆಂಟ್ಸು ಸೇರಿಸಿ ಹೇಳ್ತಾ ಇದ್ದೀನಿ. ಅವರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗಿಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ಗೋಸ್ಕರ ಆದ್ರೆ ಈ ವಿಡಿಯೋ ನೋಡಿ. ಸೊ ಫಸ್ಟ್ ಅವ್ರಿಗೆ ಪ್ರಾಬ್ಲಮ್ ಬರೋದೇ ಸಾರ್ಕೋಪೇನಿಯಾ ಅಂತ. ಅಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಮಸಲ್ ಮಾಸ್ ಸ್ಟ್ರೆಂತ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ವೀಕ್ನೆಸ್, ಜಾಯಿಂಟ್ಸ್ ಪೇನ್, ಪೂರ್ ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಮೊಬಿಲಿಟಿ ಇದೆಲ್ಲ ಹಾಳಾಗುತ್ತೆ. ಅವ್ರೇನೋ ಜಿಮ್ಗೆ ಹೋಗಿ ಎಫೆಕ್ಟಿವ್ ಆಗಿ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಡೈಲಿ 20 to 30 minutes ವಾಕ್ ಮಾಡಿದ್ರೆ ಸಾಕು. ಫುಲ್ ಬಾಡಿಗೆ ಸ್ಟ್ರೆಚಿಂಗ್ಸ್ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ವೀಕ್ಲಿ 2 days ಲೈಟ್ ಎಕ್ಸರ್ಸೈಸ್ ಮಾಡೋದು ಸಾಕಾಗುತ್ತೆ. ಅವ್ರೇನೋ ಮಸಲ್ ಬಿಲ್ಡಿಂಗ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು, ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಅವ್ರು ಫೋಕಸ್ ಮಾಡಬೇಕಾಗಿರೋದು ಮೊಬಿಲಿಟಿ ಮೇಲೆ, ಫ್ಲೆಕ್ಸಿಬಿಲಿಟಿ ಮೇಲೆ, ಸ್ಟೆಬಿಲಿಟಿ ಮೇಲೆ, ಕೋರ್ ಟ್ರೈನಿಂಗ್ ಮೇಲೆ. ಸೊ ಅವ್ರು ರೆಗ್ಯುಲರ್ ಆಗಿ ಏನ್ ಕನ್ಸ್ಯೂಮ್ ಮಾಡ್ತಾರೋ ಫುಡ್ ಅದೇ ಇರಲಿ. ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಸೋರ್ಸ್ ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಫಿಟ್ನೆಸ್ ಅಂದ್ರೆ ಏನೋ ಏಜ್ ಇಷ್ಟೇ ಇರಬೇಕು ಅಂತ ಏನಿಲ್ಲ. ಪ್ರತಿಯೊಬ್ರು ಫಿಟ್ ಅಂಡ್ ಹೆಲ್ತಿ ಆಗಿರ್ಬೇಕು. ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ ನ ಹೆಲ್ತ್ ಕಡೆಗೆ, ಫಿಟ್ನೆಸ್ ಕಡೆಗೆ ಸ್ಲೋ ಆಗಿ ಪುಷ್ ಮಾಡಿ, ತುಂಬಾ ಚೆನ್ನಾಗಿ ಕೇರ್ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ.